ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನವರಾತ್ರಿಯ 2ನೇ ದಿನದಂದು ನಾವು ಚಿಂತನೆ ಮಾಡುವಂತಹ ಒಂದು ದೇವಿಯ ಭಗವದ್ ರೂಪವನ್ನು ಚಿಂತನೆ ಮಾಡ್ತಾ ದುರ್ಗಾ ಸುಳಾದಿಯನ್ನು ಮುಂದುವರಿಸೋಣ. ಇವತ್ತಿನ ದಿನ ಹೇಳ್ತಾರೆ ಬ್ರಹ್ಮಚಾರಿಣಿ ಅಂತ ದೇವಿಯನ್ನು ನಾವು ಚಿಂತನೆ ಮಾಡಬೇಕು. ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮಚಾರಯಿತು ಶೀಲಂ ಯಸ್ಯಃ ಸಾ ಬ್ರಹ್ಮಚಾರಿಣಿ, ಅಂದರೆ ಬ್ರಹ್ಮರೂಪವಾಗುವುದು ಅಂದರೆ ಯಾರ ಶೀಲವು, ಯಾರ ಬ್ರಹ್ಮರೂಪ ಆಗುವುದು ಯಾರ ಶೀಲವಾಗಿದೆಯೋ ಮತ್ತು ಯಾರ ಆಚಾರಗಳು ಅದರಂತಿವೆಯೋ ಅವಳೇ ಬ್ರಹ್ಮಚಾರಿಣಿ ಅಂತ ಕರೀತಾರೆ. ನಾವು ನೋಡ್ತಾ ಇದ್ದೀವಿ ಇವಾಗ ಏನಂತಂದರೆ 2ನೇ ದಿನದಂದು ವಿಜೃಂಭಣೆಯಿಂದ ದ್ವಿತೀಯದಂದು ನಾವು ಪ್ರತಿಯೊಂದನ್ನು ಅವಳಿಗೆ ನೈವೇದ್ಯವನ್ನು ಮಾಡುತ್ತಾ ಹಸಿರು ಬಣ್ಣದ ಪ್ರತೀಕವಾಗಿ ಇವತ್ತು ಹಸಿರು ಬಣ್ಣ ಏನಂತಂದರೆ ಒಂದು ಏನಂತಾರೆ ಅಭಿವೃದ್ಧಿಯ ಸಂಕೇತ ಹಾಗೂ ಸಮೃದ್ಧಿಯ ಸಂಕೇತ ಅಂತ ಚಿಂತನೆ ಮಾಡ್ತಾ ದೇವಜಾತ ದುರ್ಗಾ ಪೂಜೆಯನ್ನು ನಾವು ಮಾಡ್ತೇವೆ. ಮತ್ತು ಅದರ ಜೊತೆಗೆ ದೀಪೋತ್ಸವ ಹಾಗೂ ಶ್ರೀನಿವಾಸನ ಕಲ್ಯಾಣ ಉತ್ಸವಗಳನ್ನು ಕೂಡ ನಾವು ನೋಡ್ತೇವೆ. ಇಲ್ಲಿ ಒಂದು ದೃಷ್ಟಿಕೋನದಿಂದ ನಾವು ನೋಡೋದಾದರೆ ದೇವಿಯ ಒಂದು ರೂಪವನ್ನು ಚಿಂತನೆ ಮಾಡ್ತಾ ಏನು ಅಂತಂದರೆ, ನಿನ್ನೆ ನಾವು ನೋಡಿದ್ವಿ ಬ್ರಹ್ಮದೇವರು ಭಗವಂತನ ನಾಭಿ ಕಮಲದಿಂದ ಜನಿಸಿದ ಮಧುಕೈಟಭರು ಏನಂತಂದ್ರೆ ಕಿವಿಯಲ್ಲಿ ಅಂದರೆ ಕರ್ಣದ ಕಲ್ಮಶದಿಂದ ಜನಿಸಿದ ಅವರು ರಜೋ ಹಾಗೂ ತಮೋಗುಣ ಪ್ರಧಾನರಾದವರು ಜನಿಸಿದರು. ಭಗವಂತ ಯೋಗ ನಿದ್ರೆಯಲ್ಲಿದ್ದ. ಅವಳು ಯೋಗ ನಿದ್ರೆ ಅಂತಂದರೆ ನಾವು ಚಿಂತನೆ ಮಾಡಿದ್ವಿ, ಅವಳು ಕಣ್ಣಿನಲ್ಲಿ ಸ್ಥಿತಳಾಗಿದ್ಲು ಅಂತ ಹೇಳ್ತಾರೆ. ಅವನು ಯೋಗ ನಿದ್ರೆಯಲ್ಲಿ ಕಣ್ಣು ಮುಚ್ಕೊಂಡು ಮಲಗಿದ್ದನ್ನು ನೋಡಿ ಶ್ರುತಿಗೀತೆಯಿಂದ ಅವಳು ಎಬ್ಬಿಸ್ತಾಳೆ. ಎಬ್ಬಿಸಿದಾಗ ಮಧುಕೈಟಭರೊಂದಿಗೆ ಏನಾಗ್ತದೆ ಅಂತಂದ್ರೆ 5000 ವರ್ಷಗಳವರೆಗೆ ಭಗವಂತ ಯುದ್ಧ ಆಡ್ದ ಅಂತ ಉಲ್ಲೇಖ ಬರ್ತದೆ. ಆವಾಗ ನೋಡಿ ದೇವಿಯ ಒಂದು ಮಾಯೆಯಿಂದ ಆ ಮಧುಕೈಟಭರಿಗೆ ಯಾವ ರೀತಿ ಮಾಯೆ ಆವರಿಸ್ತದೆ ಅಂತಂದರೆ, ನಾವೆಲ್ಲ ಮಾಡುವ ಕೆಲಸಗಳ ಅಜ್ಞಾನದಿಂದನೇ ಮಾಯೆಯಿಂದನೇ ಅಲ್ಲ, ದುರ್ಗಾದೇವಿಯ ಒಂದು ಮಾಯೆ ಆವರಿಸೋದಕ್ಕೆ ನಮಗೆ ಅಜ್ಞಾನ ಕಾಡ್ತದೆ. ಆ ದೃಷ್ಟಿಯಿಂದ ಅಜ್ಞಾನವನ್ನು ಹೋಗಲಾಡಿಸುವವಳು ಅವಳೇ, ಅಜ್ಞಾನವನ್ನು ತರುವವಳು ಅವಳೇ. ಆ ರೀತಿ ನಾವು ಚಿಂತನೆ ಮಾಡಿದರೆ ಆ ದೈತ್ಯರಿಗೆ ಏನು ಅಂತಂದರೆ, ಅವ್ರೇನೋ ಪಾಪ 5000 ವರ್ಷದಿಂದ ನೀನು ನಮ್ಮ ಜೊತೆ ಯುದ್ಧಾಡ್ತಾ ಇದ್ದೀಯಾ, ನಿನಗೆ ದಣಿವಾಗಿರಬೇಕು, ಸರಿ ಹಾಗಾದರೆ ನಾವು ನಿನ್ನ ಒಂದು ಶಕ್ತಿಗೆ ಮೆಚ್ಚಿದ್ವಿ, ಏನು ವರ ಬೇಕು ಕೇಳು ಅಂತ ಹೇಳ್ತಾರಂತ. ನೋಡಿ, ಇದು ದೇವಿಯ ಮಾಯೆ. ಅಂದರೆ ಅವರಿಗಿಂತ ತಾವು ದೊಡ್ಡವರು ಅನ್ನೋದು, ವಿಷ್ಣುವಿನಿಗಿಂತ ದೊಡ್ಡವರು ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡಿಸ್ತಾಳೆ ದೇವಿ. ಆಗ ಏನಾಗ್ತದೆ, ಅವನೇನು ಕೇಳ್ತಾನೆ ಅಂದರೆ, ನೀವು ಸಾಯಬೇಕು ಅಂತ ಕೇಳ್ತಾನಂತೆ. ನೀವು ಸಾಯಬೇಕು ಅಂತ ವರ ಕೇಳಿದಾಗ ಅವರಿಗೆ ಆಶ್ಚರ್ಯ ಆಗ್ತದೆ. ಹೌದಾ, ಹಾಗಾದರೆ ಸರಿ, ಹಾಗಾದರೆ ನಮಗೆ ನೀರಿಲ್ಲದ ಜಾಗದಲ್ಲಿ ಕೊಲ್ಲು ಅಂತ ಹೇಳ್ತಾರಂತೆ. ಯಾಕಂದರೆ ನಾರಾಯಣ ನೀರಿನಲ್ಲಿ ಆಶ್ರಯನಾಗಿ ಮಲಗಿರ್ತಾನಲ್ಲ, ಅದಕ್ಕಾಗಿ ನಮಗೆ ನೀರಿಲ್ಲದ ಸ್ಥಳದಲ್ಲಿ ಕೊಲ್ಲು ಅಂತ ಹೇಳಿದಾಗ ಅವನೇನು ಮಾಡ್ತಾನೆ, ಸರಿ ಹಾಗಾದರೆ ನೀರಿಲ್ಲದ ಸ್ಥಳದಲ್ಲೇ ಕೊಲ್ತೀನಿ ಅಂತ ಹೇಳಿ ಅವರಿಬ್ಬರನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಸಂಹಾರ ಮಾಡಿದ ಅಂತ ಬರ್ತದೆ ಪುರಾಣದಲ್ಲಿ. ಆ ದೃಷ್ಟಿಯಿಂದ ನೋಡಿದರೆ ಅವನಿಗೇನಂತಂದರೆ, ಅವರು ಸಂಹಾರವಾದ ಮೇಲೆ ಇದಕ್ಕೆ ಮಾಯೆಗೆ ಮಧುಕೈಟಭರನ್ನು ರಾಕ್ಷಸರನ್ನು ವಿಷ್ಣುವೇ ಸಂಹಾರ ಮಾಡಿದ, ಅದಕ್ಕಂತೆ ಮಧುಸೂದನ ಅಂತ ಅವನಿಗೆ ಹೆಸರು ಕೂಡ ಬಂತು. ಈ ಒಂದು ಮಾಯೆಯನ್ನು ಆವರಿಸಿದ್ದು ಏನಂತಂದರೆ ಈ ದೇವಿಯ ಅನುಗ್ರಹದಿಂದನೇ ಅಂತ ನಾವು ಅರ್ಥೈಸ್ಕೋಬೇಕು. ಮುಂದೆ ಏನಾಗ್ತದೆ ಅಂತಂದರೆ, ಒಂದು ಮಧುಕೈಟಭರ ಒಂದು ಇದರಿಂದ ಮೇಧಸ್ಸಿನಿಂದನೇ ಭೂಮಿಯನ್ನು ಗಟ್ಟಿ ಮಾಡ್ತಾನಂತೆ. ಎಲ್ಲ ಕಡೆ ನೀರಿರ್ತದೆ. ಸ್ವಾಮಿ ನಾರಾಯಣ ನೀರಿನಲ್ಲೇ ಆಶ್ರಯನಾಗಿ ಮಲಗಿದ್ದದಕ್ಕೆ ಎಲ್ಲ ಕಡೆ ನೀರಿರ್ತದಲ್ಲ, ಆವಾಗ ಭೂಮಿಗೆ ಏನು ಮಾಡ್ತಾನೆ ಅಂತಂದರೆ ಈ ಮಧುಕೈಟಭರ ಮೇಧಸ್ಸನ್ನು ಕುಟ್ಟಿ ಅದನ್ನು ಗಟ್ಟಿ ಮಾಡಿ, ಮೊದಲೇನೆಂದ್ರೆ ನೀರು ದ್ರವ ರೂಪದಲ್ಲಿ ಇರ್ತದೆ ಭೂಮಿ, ಅದನ್ನು ಕುಟ್ಟಿ ಅದಕ್ಕಿಂತ ಮೇಧಿನಿ ಅಂತ ಕೂಡ ಭೂಮಿಗೆ ಕರೀತಾರೆ. ಈ ರೀತಿ ದುರ್ಗೆಯ ಮಾಯೆಯಿಂದ ಪೃಥ್ವಿಯ ಒಂದು ಮಧುಕೈಟಭರ ಸಂಹಾರನೂ ಆಯಿತು, ಹಾಗೂ ಭೂಮಿ ಏನಂತಂದರೆ ಗಟ್ಟಿತನವನ್ನು ಕಾಯ್ದುಕೊಂಡಿತು. ಮತ್ತು ಇನ್ನು ನಾವು ಈ ರೀತಿ ಮಧುಸೂದನನಾದ ಮುಂದೆ ನಾವು ನೋಡ್ತೀವಿ ಮಹಿಷಾಸುರ ಮರ್ದಿನಿ ಅನ್ನೋ ರೂಪವನ್ನು ಅವಳು ತಾಳ್ತಾಳೆ ಅಂತ ಬರ್ತದೆ. ಮಹಿಷಾಸುರನನ್ನು ಅವನ ಜೊತೆಗೆ ಕೂಡ 100 ವರ್ಷಗಳವರೆಗೆ ಯುದ್ಧವಾಯಿತು ಅಂತ ಹೇಳ್ತಾರೆ. ಈ ಪ್ರಸಂಗದಲ್ಲಿ ಏನಾಗ್ತದೆ ಅಂತಂದರೆ,
ಮಹಿಷಾಸುರ ಮರ್ದನೆ ಮಾಡುವಾಗ ಸಾಕ್ಷಾತ್ ದೇವಿಯೇ ಪ್ರಾದುರ್ಭವಿಸಿ ಬರ್ತಾಳೆ, ದುರ್ಗಾನೇ ಅವತಾರ ತಾಳೆ ಬರ್ತಾಳೆ. ಆ ಸಮಯದಲ್ಲಿ ಏನಂತಂದರೆ ಬ್ರಹ್ಮನಲ್ಲಿ ವಿಷ್ಣುವಿನಲ್ಲಿದ್ದ ಒಂದು ಅದು ಅವರಿಗೆ ಇವರು ಉಪಟಳ ಮಾಡೋದು ಮಹಿಷಾಸುರನ ಒಂದು ಕಾಟಕ್ಕೆ ಕೋಪ ಬಂದು ತನ್ನ ಹುಬ್ಬನ್ನು ಗಂಟಿಕ್ತಾನಂತೆ ವಿಷ್ಣು ಬ್ರಹ್ಮ ಹಾಗೂ ರುದ್ರ ಎಲ್ಲರೂ ಕೋಪ ತುಂಬ ಸಿಟ್ಟಿಗೇರಿ ಕಣ್ಣನ್ನು ಹುಬ್ಬುಗಂಟು ಹಾಕಿದಾಗ ಏನಂತಂದ್ರೆ ಅವರ ಹುಬ್ಬಿನಿಂದ ಕೋಪಾಗ್ನಿಯ ಒಂದು ಇದರಿಂದ ಜ್ವಾಲೆಯಿಂದ ಒಂದೆಲ್ಲ ಅಗ್ನಿಗಳು ಹೊರಗೆ ಬಂತು, ಪ್ರತಿಯೊಂದು ಇಂದ್ರಾದಿ ದೇವತೆಗಳು ಅಂತ ಹೇಳ್ತಾರೆ. ಆ ರೀತಿ ಬಂದದ್ದು ಎಲ್ಲ ಒಗ್ಗೂಡಿಸಿ ನೋಡಿದಾಗ ಒಂದು ಸ್ತ್ರೀ ರೂಪ ತಾಳಿತು ಅಂತಂದರೆ ನಾವು ಇಲ್ಲಿ ಏನು ಚಿಂತನೆ ಮಾಡಬೇಕು, ಅಲ್ಲಿ ಏನು ಅಂತಂದರೆ 16 ಕೈಗಳುಳ್ಳಂತಹ ದೇವಿ ಪ್ರಾದುರ್ಭಾವಳಾಗ್ತಾಳೆ. ನಾವೆಲ್ಲ ಇಲ್ಲಿ ನಮಗೆ ಅಜ್ಞಾನ ಆಯಿತು ಅಂದ್ರೆ ನಾವೇನು ಚಿಂತನೆ ಮಾಡ್ತೀವಿ, ಬ್ರಹ್ಮನ ಒಂದು ತೇಜಸ್ಸು, ವಿಷ್ಣುವಿನ ಒಂದು ತೇಜಸ್ಸು, ರುದ್ರನ ತೇಜಸ್ಸು ಹಾಗೂ ಇಂದ್ರಾದಿ ದೇವತೆಗಳ ಎಲ್ಲ ತೇಜಸ್ಸು ತಗೊಂಡು ದೇವಿ ಸೃಷ್ಟಿ ಆಯಿತು ಅಂತ. ಇಲ್ಲಿ ಖಂಡಿತ ಆ ರೀತಿ ನಾವು ಚಿಂತನೆ ಮಾಡಬಾರ್ದು ನೋಡಿ. ದೇವಿಯ ಉಪಾಸನೆಯನ್ನು ನಾವು ಯಥಾಮತಿ ಚಿಂತನೆ ಮಾಡಬೇಕು. ಅದೇ ನಮ್ಮನ್ನು ಇರಲಿಲ್ಲ ಅಂದರೆ ನಮಗೆ ಅಜ್ಞಾನಕ್ಕೆ ಕಾರಣ ಆಗ್ತದೆ. ಅವರಲ್ಲಿ ತಾನ ಒಂದು ರೂಪವನ್ನು ಏನು ಇಟ್ಟಿರ್ತಾಳೋ ದುರ್ಗಾದೇವಿ, ಆ ರೂಪವನ್ನು ತಾನು ಆ ರೂಪವನ್ನು ತೆಗೆದುಕೊಂಡು ಹೊರಗೆ ಬರ್ತಾಳೆ ಅಂತ ಅರ್ಥ. ಎಲ್ಲರಲ್ಲಿ ನಾವು ಚಿಂತನೆ ಮಾಡೋದಾದರೆ ಈಗ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಪ್ರತಿಯೊಂದು ಸ್ತ್ರೀ ರೂಪಗಳು ಕೂಡ ನೋಡ್ತೀವಿ. ಎಲ್ಲೆಲ್ಲಿ ನಾರಾಯಣ ಸ್ಥಿತನಾಗಿದ್ದಾನೋ ಅಲ್ಲಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಆ ದೃಷ್ಟಿಯಿಂದ ಅವಳ ತನ್ನ ಒಂದು ರೂಪವನ್ನು, ಅವರಲ್ಲಿ ಇಟ್ಟಂತಹ ರೂಪವನ್ನು ಎಲ್ಲ ಒಟ್ಟುಗೂಡಿಸಿ ಆ ರೀತಿ ಸಿಟ್ಟಿನಿಂದ ಬಂದಳು. ಯಾಕೆ ಸಿಟ್ಟು ಅಂತಂದರೆ ನೋಡಿ, ಸ್ವಲ್ಪ ಆದರೂ ರಜೋಗುಣ ಅಥವಾ ಕೋಪ ಇದ್ದರೆ ಮಾತ್ರ ಈ ರೀತಿ ಯುದ್ಧ, ಸಂಹಾರ, ದುಷ್ಟಮರ್ದನಕ್ಕೆ ಒಂದು ಏನಂತಾರೆ ಅದು ಬಲ, ವೀರ್ಯ ಹಾಗೂ ಏನಂತಂದರೆ ತೇಜಸ್ಸು ಮತ್ತು ಅದರ ಜೊತೆಗೆ ಆ ಕೋಪ ಬೇಕು. ಅದು ಇಲ್ಲದೆ ಹೋದರೆ ಆ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ತಾಯಿ ಮಗುವಿಗೆ ಹೊಡಿತಾಳೆ, ಅಲ್ಲಿ ಹೊಡೆದಾಗ ತಪ್ಪು ಮಾಡಿದೆ ಮಗು ಅಂತ ಹೊಡೆದಾಗ ಅಲ್ಲಿ ಸಾತ್ವಿಕ ಕೋಪ ಇರ್ತದೆ, ಅದು ಕ್ಷಣ ಮಾತ್ರಕ್ಕೆ ಕಡಿಮೆ ಆಗ್ತದೆ. ಆದರೆ ಈ ದೈತ್ಯರು ಏನಂತಂದರೆ ಸಜ್ಜನರಿಗೆ ಮಾಡೋ ಉಪಟಳವನ್ನು ನೋಡಿ ಅವಳು ಸಹಿಸಲಾರ್ದೇ ತನ್ನ ಒಂದು ಕೋಪಾಗ್ನಿಯನ್ನು, ಕೋಪದ ಒಂದು ಇದನ್ನೇನಂತಂದರೆ ಎಲ್ಲವನ್ನು ಕ್ರೋಢೀಕರಿಸ್ಕೊಂಡು ಬಂದು ಒಂದು ದೊಡ್ಡ ರೂಪವಾಗಿ ನಿಂತು ಮಹಿಷಾಸುರನ ಸಂಹಾರ ಮಾಡ್ತಾಳೆ. ಈ ರೀತಿ ನಾವು ಅವಳನ್ನು ಚಿಂತನೆ ಮಾಡಬೇಕು. ಈ ಭೂದೇವಿ ಶ್ರೀಭೂ ದುರ್ಗಾ ಆಗಿ, ವಟಪತ್ರ ಆಗಿ, ಕಾಲನಾಮಕಳಾಗಿ, ರಾತ್ರಿ ಸ್ವರೂಪಳಾಗಿ ಹರಿಯೊಡನೆ ಇದ್ದಂತಹ ದುರ್ಗಾದೇವಿ ಏನಂತಂದರೆ ಮೊದಲಿಗೆ ಅಂಬರಣಿ ಸೂಕ್ತ ಆದ ನಂತರ ಬ್ರಹ್ಮ ಅವಳನ್ನು ಸ್ತುತಿ ಮಾಡ್ತಾನೆ. ಈ ಒಂದು ಮಧುಕೈಟಭರ ಸಂಹಾರಕ್ಕೆ ಏನಂತಾರೆ, ನಾವು ನೋಡ್ತೀವಿ ಭಗವಂತ ಇದನ್ನು ಮಾಡ್ದ, ವಿಷ್ಣು ಅವರನ್ನು ಸಂಹಾರ ಮಾಡಿದ. ಆದರೆ ಅದಕ್ಕೆ ಕಾರಣೀಭೂತಳಾಗಿ ಹಿಂದೆ ನಿಂತಹ ದುರ್ಗಾದೇವಿಯನ್ನು ನಮಗೆ ಅನಿಸೋದಿಲ್ಲ. ಅದನ್ನು ಬ್ರಹ್ಮ ನೋಡೋದಕ್ಕೆ ಬ್ರಹ್ಮ ಏನಂತಂದ್ರೆ ಅವಳನ್ನು ಸ್ತುತಿ ಮಾಡಿದ. ಮೊಟ್ಟ ಮೊದಲಿಗೆ ಬ್ರಹ್ಮ ಅವಳನ್ನು ಸ್ತುತಿ ಮಾಡಿದ್ದಕ್ಕೆ ಅವನೇನಂತಂದರೆ ಅವನ ವಿಷಯಕವಾಗಿ ಲಕ್ಷ್ಮೀದೇವಿಗೆ ಬಹಳ ಅನುಗ್ರಹ ಮಾಡ್ತಾಳೆ ಅಂತ ಹೇಳ್ತಾರೆ. ಮತ್ತು ನಾವು ಚಿಂತನೆ ಮಾಡ್ತೀವಿ, ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಏನಂತಂದರೆ ಈ ರೀತಿ ಪ್ರತಿಯೊಂದನ್ನು ನಮಗೆ ಭಗವಂತನ ವಿಷಯಕವಾದ ಜ್ಞಾನಗಳನ್ನು ಮತ್ತು ವೇದಾಭಿಮಾನಿಯಾದ ಅವಳೇನಂತಂದ್ರೆ ತನ್ನ ಗುಣವನ್ನು ತಾನೇ ಹೊಳ್ಕೊಳ್ಕೋಬೇಕಾಗುತ್ತದೆ. ಯಾಕಂತಂದರೆ ಸರ್ವಶಬ್ದ ವಾಚನಾದ ಸ್ವಾಮಿ ಹೆಂಗೋ ಆ ರೀತಿ ಅವಳು ಕೂಡ ವೇದ ಪುರಾಣ ಇತಿಹಾಸಗಳಲ್ಲಿ ಸರ್ವೋತ್ತಮನಾದ ಶ್ರೀಹರಿಯ ಮಹಿಮೆಯೊಂದಿಗೆ ದುರ್ಗಾ ರೂಪದ ಮಹಾಲಕ್ಷ್ಮಿ ಕೂಡ ವರ್ಣಿತಳಾಗಿದ್ದಾಳೆ. ಈ ದೃಷ್ಟಿಯಿಂದ ದುರ್ಗಾ ಸುಳಾದಿಯನ್ನು ನಾವು ಅರ್ಥಚಿಂತನೆಯಲ್ಲಿ ನೋಡಬೇಕು. ಈಗ ನಾವು ಒಂದು ವಿಚಾರ ನಾವು ನೋಡೋದಾದರೆ, ಆತ್ಮಶೋಧನೆ, ಸತ್ಯದರ್ಶನವಿಲ್ಲದ ಸಾಹಿತ್ಯ ಏನು ಅನ್ನಿಸ್ತದೆ, ಶುಷ್ಕ ಅಂತ ಕರೆಸ್ಕೊಳ್ತದೆ. ಅದರಲ್ಲಿ ಗಟ್ಟಿತನ, ಭರವಸೆ, ವಿಶ್ವಾಸಪೂರ್ವಕ ಹಿತವಚನ ಯಾವುದೇ ಕಾಣೋದಿಲ್ಲ. ಆದರೆ ಲೌಕಿಕ ಬದುಕಿನ ಜಂಜಾಟದಲ್ಲಿ ಬಿದ್ದಂಥ ನಾವು ಏನು ಮಾಡ್ತೀವಿ, ಆಧ್ಯಾತ್ಮ ಚಿಂತನೆಯನ್ನು ನಮಗದು ಬಡದು ಎಬ್ಬಿಸ್ತದೆ, ಹೊಸ ಚೈತನ್ಯ ಉಂಟು ಮಾಡಿ ದೈವದ ಮೇಲೆ ನಮ್ಮ ನಂಬಿಕೆಯನ್ನು ದೃಢಪಡಿಸುತ್ತದೆ. ಈ ಒಂದು ದೃಢಪಡಿಸುವಿಕೆಗೆ, ನಮ್ಮ ಒಂದು ಆತ್ಮಚೈತನ್ಯದ ಜಾಗೃತಿಗೆ ನಮಗೆ ದೇವಿಯನ್ನು ಚಿಂತನೆ ಮಾಡಬೇಕು. ಆ ದೇವಿ ಏನಂದ್ರೆ ನಮ್ಮ ಅಜ್ಞಾನ ನಾಶ ಮಾಡಿ ಜ್ಞಾನದ ಒಂದು ಸೆಲೆಯನ್ನು ನಮಗೆ ಕೊಡ್ತಾಳೆ. ಒಂದು ಭವಸಮುದ್ರ ದಾಟಿ ಈಜಿ ಹೈರಾಣಾದ ಮನುಷ್ಯನಿಗೆ ಏನಾಗ್ತದೆ, ಈ ಒಂದು ಸುಳಾದಿಗಳ ಭರವಸೆಯ ಮಾತುಗಳು ಏನಂತಂದರೆ ನಮಗೆ ಒಂದು ನೆಲೆ ಸಿಕ್ಕಂಗೆ ಆಗ್ತದೆ. ಆ ದೃಷ್ಟಿಯಿಂದ ದುರ್ಗೆ ಅಂತಂದರೆ ನಮಗೆ ಸಿಗಲಾರ್ದಂಥವಳು, ದುರ್ಗಮ್ಮಳು ಅಂದರೆ
ಯಾರ ಕೈಗೂ ನಿಲುಕಲಾರದಂಥ ಎಟಕದಂತಹ ಒಂದು ಏನಂತಾರೆ ಅಂತಹ ಭಗವದ್ ರೂಪ ಅದು. ಯಾಕಂದರೆ ಭಗವಂತ ಸಾಮಾನ್ಯವಾಗಿ ಸಿಕ್ಕರೂ ಕೂಡ ಲಕ್ಷ್ಮೀದೇವಿ ಚಂಚಲೆ ಅಂತ ನಾವು ಕರಿತೀವಲ್ಲ, ಆ ದೃಷ್ಟಿಯಿಂದ ಸುಲಭವಾಗಿ ಸಿಗುವಂತೆ ಈ ಸುಳಾದಿಯಲ್ಲಿ ಅಡಗಿಸಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳು ನಿರಂತರ ಉಪಾಸನೆ ಮಾಡಿದ್ರು ಕೂಡ ಅವಳ ಸಾಕಲ್ಯನ ಯಾರಿಗೂ ಗೊತ್ತಾಗಲಿಲ್ಲ. ಅಂತಹ ಅತ್ಯಲ್ಪ ಭಕ್ತರಾದ ನಾವು ಏನು ಅವಳನ್ನು ಸ್ತುತಿ ಮಾಡಬಲ್ಲೆವು, ಆದರೂ ಕೂಡ ತಮೋನಾಮಕಳಾದ ದುರ್ಗಾದೇವಿ, ಅವಳಿಗಿಂತ ಭಿನ್ನನಾದ ಅನಂತ ಗುಣಗಳಿಂದ ಅಧಿಕನಾದವನು ನಾರಾಯಣ. ದುರ್ಗಾದೇವಿಗೆ ಶರೀರನೆಂದೆನಿಸಿ ಕರೆಸ್ಕೊಳ್ಳೋದಕ್ಕೆ ಅವಳನ್ನು ದುರ್ಗೆ ಅಂತ ಕರೀತಾರೆ. ಅಂದರೆ ಅವಳ ದುರ್ಗಾಂತರ್ಗತ ದುರ್ಗೆ ಅಂತ ಹೇಳ್ತೀವಿ. ಅಂದರೆ ದುರ್ಲಭೋ ದುರ್ಗಮೋ ದುರಾವಾಸೋ ದುರಾರಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ನಾವು ನಾರಾಯಣನ ಒಂದು ಈ ನಾಮವನ್ನು ಚಿಂತನೆ ಮಾಡ್ತೀವಿ. ಪ್ರಳಯ ಕಾಲದಲ್ಲಿ ಎಲ್ಲರಿಗೂ ದುಃಖವನ್ನು ಉಂಟು ಮಾಡುವವಳು, ಹಾಗೂ ದೇವತೆಗಳಿಗೇನಂತಂದರೆ ಸುಜೀವಿಗಳಿಗೆ ಮೋಕ್ಷ ಸಾಧನೆಗೆ ನಮ್ಮ ಅಜ್ಞಾನವನ್ನು ನಾಶ ಮಾಡುವಳಾದ್ದರಿಂದ ಎರಡು ದೃಷ್ಟಿಯಿಂದ ಅವಳನ್ನು ನಾವು ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಇವೆಲ್ಲ ಅಪ್ರಾಕೃತ ಲೋಕಗಳ ಏನಂತಂದ್ರೆ ಅವಳಿಂದನೇ ನಮಗೆ ಸಿಗುವುದು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಯಾರನ್ನು ನಮ್ಮ ಹೃದಯ ಗುಹೆಯಲ್ಲಿದ್ದು ಯಾರು ಅವಳನ್ನು ಸರಿಯಾಗಿ ಉಪಾಸನೆ ಮಾಡ್ತಾರೋ ಅವರ ಅಜ್ಞಾನವನ್ನು, ತಮಸ್ಸನ್ನು ಅಪಹರಿಸುತ್ತಾಳೆ. ಹೀಗಾಗಿ ಮಹಿಷಾಸುರ, ಮೂಕಾಸುರ, ಶುಂಭ, ನಿಶುಂಭ ಮೊದಲಾದ ದೈತ್ಯರನ್ನೆಲ್ಲ ಸಂಹಾರ ಮಾಡಿ ಲೋಕದಲ್ಲಿ ಶಾಂತಿಯ ವ್ಯವಸ್ಥೆಯನ್ನು ಕಲ್ಪಿಸಿದವಳು ದುರ್ಗಾದೇವಿ. ದುರ್ಗಮವಾದ ಗಿರಿ ಗುಹೆಗಳು ಈಕೆಯ ಸ್ಥಾನ ಅಂತ ನಿನ್ನೆನೆ ನಾವು ನೋಡಿದ್ವಿ. ಈ ಉಪಾಸನೆಯಿಂದ ಏನಾಗ್ತದೆ ಮತ್ತು ಇದರ ಜೊತೆಗೆ ನಾವು ನೋಡ್ತೀವಿ ದುರ್ಗಾದೇವಿಗೂ ಹಾಗೂ ಶ್ರೀಕೃಷ್ಣ ಪರಮಾತ್ಮನಿಗೂ ಬಹಳ ನಂಟು. ಶ್ರೀಕೃಷ್ಣ ಪರಮಾತ್ಮ ಅಷ್ಟಮಿಯ ದಿನ ರಾತ್ರಿ ಹುಟ್ಟಿದರೆ, ದುರ್ಗಾದೇವಿ ನವಮಿಯ ದಿನ ಯಶೋಧಾನಂದ ಗೋಪುರ ಮನೆಯಲ್ಲಿ ಜನಿಸಿದಳು ಅಂತ ಹೇಳ್ತಾರೆ. ಅಂದರೆ ತಂಗಿಯಾಗಿ ಜನಿಸಿ ಅವಳೇನಂತಂದರೆ ಪೂಜೆಗೊಳ್ತಾಳೆ ಅಂತ ಹೇಳ್ತಾರೆ. ಮತ್ತು ಏನು ಅಂತಂದರೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯತ್ರ ರೂಪಂ ತತ್ರ ಗುಣ ಭಕ್ತಾದ ಸ್ತ್ರೀಷು ನಿತ್ಯತಃ ರೂಪಂ ಹಿ ಸ್ಥೂಲ ದೃಷ್ಟಿನಾಂ ದೃಶ್ಯ ವ್ಯಕ್ತಂ ತಥೋಹಿತತೆ. ಅಂದರೆ ಈ ಪ್ರಮಾಣದಂತೆ ಎಲ್ಲ ಲೋಕಗಳಲ್ಲಿರುವ ದೇವತಾ ಸ್ತ್ರೀಯರ ಲಕ್ಷಣ ರೂಪದಲ್ಲಿ ಅಧಿಕಳಾಗಿ ಸುಂದರಿ ಎನಿಸಿದವಳು ದುರ್ಗಾದೇವಿ. ಜ್ಞಾನ ಭಕ್ತಿ ಗುಣಗಳಲ್ಲಿ ಸದಾ ಇರುವವಳಾಗಿದ್ದಾಳೆ. ನಮ್ಮ ಒಳಗೂ ಹೊರಗೂ ವ್ಯಾಪಿಸಿದಂಥ ಇವಳಿಗೆ ದುರ್ಗುಣದವರ ಬಾಧೆ ಬಹಳವಾಗಿದೆ. ಅಂದರೆ ನಮ್ಮ ಅರಿಷಡ್ ವರ್ಗಗಳು ಒಳಗಡೆ ವ್ಯಾಪಿಸಿ ನಮ್ಮನ್ನು ಹಿಂಸೆ ಕೊಡ್ತಾ ಇದ್ದೇವೆ, ಹೊರಗಡೆ ಲೌಕಿಕದ ವಿಷಯಗಳು ನಮ್ಮನ್ನು ಸೆಳೀತಾ ಇವೆ. ಇವುಗಳ ಭೀತಿ ತಪ್ಪಿಸಿ ಕೃಪೆ ಮಾಡು ಅಂತ ನಾವು ಪ್ರಾರ್ಥನೆ ಮಾಡ್ಬೇಕಂತೆ. ದುರ್ಗತಿ ಅಂದರೆ ಏನರ್ಥ ಅಂತಂದರೆ, ದುರ್ಗತಿ ಅಂದರೆ ನೀಚ ಯೋನಿಯಲ್ಲಿ ಜನನ, ನರಕದ ಬಾಧೆಗೆ ಗುರಿಯಾಗುವುದು, ಇವೆಲ್ಲ ದುರ್ಗತಿಗಳಂತೆ ನಮ್ಮ ಜೀವನಕ್ಕೆ ಬರೋ. ಇದನ್ನು ನಿಗ್ರಹಿಸಿ ಪಾಪ ಕಳೆದು ನಮ್ಮನ್ನು ಉದ್ಧರಿಸುವಳಂತ ವಿಶ್ವಾಸಪೂರ್ವಕವಾದ ಒಂದು ಮಾತನ್ನು ಕೂಡ ನಮಗೆ ದಾಸರಾಯರು ತಿಳಿಸ್ಕೊಡ್ತಾರೆ. ಅದಕ್ಕೆ ದುರ್ಗೆ ಎಂದು ಭಕ್ತಿಪೂರ್ವಕದಿಂದ ಕರೆದ್ರೆ ಸ್ವರ್ಗಾಪವರ್ಗದಲ್ಲಿ, ಅಂದರೆ ಸ್ವರ್ಗ ಮೊದಲಾದ ಎಲ್ಲಾದರೂ ಇದ್ದರೂ ಕೂಡ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅಂತ. ಎಂತಹ ಕಠಿಣ ಕಾರ್ಯ ಇದ್ದರೂ ಕೂಡ ಅವಳಿಗೆ ನೀರು ಕುಡಿದಂತೆ. ಯಾಕಂದರೆ ಅನಾಯಾಸವಾಗಿ ಹರಿಯೊಡನೆ ಪ್ರತಿಯೊಂದು ಅವಳು ಬಲ್ಲವಳಾದ್ದರಿಂದ, ನಿನ್ನನ್ನೇ ನಂಬಿರುವೆ, ನಿನ್ನ ಪತಿಯ ಪದತಲದಲ್ಲಿರಿಸಿ ನನ್ನನ್ನು ಉದ್ಧರಿಸುವಂತ ಪ್ರಾರ್ಥಿಸುವ ಎಲ್ಲರಿಗೂ ಏನಂತಂದ್ರೆ ಅವಳು ಅನುಗ್ರಹ ಮಾಡ್ತಾಳೆ ಅಂತ ನಾವು ಅಲ್ಲಿ ಅವಳನ್ನು ಚಿಂತನೆ ಮಾಡಬೇಕು. ಈ ಚಿಂತನೆ ಬಹಳ ಒಂದು ಮುಖ್ಯವಾದ ವಿಷಯವಾಗಿದೆ. ಆಮೇಲೆ ಈ ದುರ್ಗಾದೇವಿಯ ಸ್ಮರಣೆಯ ಜೊತೆಗೆ ನಾವೇನಂತಂದ್ರೆ ಅನೇಕ ಸ್ತ್ರೀ ರೂಪಗಳನ್ನು ಕೂಡ ಚಿಂತನೆ ಮಾಡ್ತೀವಿ. ಸತ್ವಗುಣಕ್ಕೆ ಅಭಿಮಾನಿಯಾಗಿ ಬಿಳಿಯ ಬಣ್ಣ ಹಾಗೂ ಇಚ್ಛಾಶಕ್ತಿಯನ್ನು ಜಾಗೃತಿ ಉಂಟು ಮಾಡ್ತಾಳೆ. ರಜೋಗುಣಕ್ಕೆ ಅಭಿಮಾನಿಯಾಗಿ ಭೂರೂಪದಿಂದ ಇದು ಕೆಂಪು ಬಣ್ಣ ಅಂದರೆ ಕ್ರಿಯಾಶಕ್ತಿಯನ್ನು ನಮಗೆ ಜಾಗೃತಿ ಉಂಟು ಮಾಡ್ತಾಳೆ. ತಮೋಗುಣಕ್ಕೆ ಅಭಿಮಾನಿಯಾಗಿ ಏನಂತಂದರೆ ದುರ್ಗಾ ರೂಪದಿಂದ ಇದ್ದೇನಂತಂದರೆ ಅದು ನಮಗೆ ಕಪ್ಪು ಬಣ್ಣದಿಂದ ಶೋಭಿಸ್ತಾ ಭ್ರೀಮ್ ಅಂದರೆ ಜ್ಞಾನಶಕ್ತಿ, ಅಂದರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇವು ಮೂರೂ ಕೂಡ ನಮಗೆ ದುರ್ಗಾದೇವಿಯೇ ನಮಗೆ ಕರುಣಿಸ್ತಾಳೆ. ಇನ್ನು ದುರ್ಗಾದೇವಿಯನ್ನು ಅಸ್ವತಂತ್ರರಾದ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳೆಲ್ಲರೂ ನಿತ್ಯ ಸ್ವತಂತ್ರನಾದ ಶ್ರೀಹರಿಯ ಅಧೀನರೆಂದು ತಿಳಿದವರು ತಮಸ್ಸನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಲಕ್ಷ್ಮೀ ದೇವಿಯನ್ನು ನಾವು ಚಿಂತನೆ ಮಾಡಿಕೊಂಡೆ ಅವಳ ಭಗವಂತನ ಅಧೀನಳಿದ್ದಾಳೆ ಲಕ್ಷ್ಮಿ ಅಂತಲೇ ಚಿಂತನೆ ಮಾಡಬೇಕು ಹೊರತಾಗಿ ಅವಳನ್ನು ನಾವು ಪ್ರತ್ಯೇಕವಾಗಿ ಉಪಾಸನೆ ಮಾಡಬಾರ್ದು ಹಾಗೂ ಚಿಂತನೆ ಮಾಡಬಾರ್ದು. ಪತ್ನಿ ಅವಳನ್ನು ಸದಾ ನಾವು ಯಾವತ್ತೇ ಲಕ್ಷ್ಮೀ ಪೂಜೆ ಮಾಡಿದ್ರು ಕೂಡ ನಾರಾಯಣನೊಂದಿಗೆ ಅವಳನ್ನು ಪೂಜೆ ಮಾಡಬೇಕೆ ಹೊರತಾಗಿ ಅವಳನ್ನು ಪ್ರತ್ಯೇಕವಾಗಿ ಪೂಜೆ ಮಾಡಬಾರ್ದು. ಇದನ್ನು ಕೂಡ ನಾವು ಗೀತಾ ತಾತ್ಪರ್ಯದಲ್ಲಿ ನೋಡ್ತೀವಿ. ಅವನು ಹೇಳ್ತಾರೆ ಏನು ಅಂತಂದರೆ, ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮ ವ್ಯಕ್ತಂ ತೇಷಾಂ
ಕೆ ಯೋಗವಿತ್ತಮ ಅಂದರೆ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದ ಇವಳನ್ನು ಕೇವಲ ಇವಳ ಒಬ್ಬಳನ್ನೇ ನಾವು ಪೂಜೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಹೇಳ್ತಾರೆ, ಯತಃ ಕ್ಲೇಶೋಧಿಕಸ್ತೇಷಾಂ ಪೃಥಕ್ ಶ್ರಿಯಂ ಉಪಾಸಮಾತ್ ವಿಷ್ಣುನಾಂ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಂ ವ್ರಜೇತ್. ಅಂದರೆ ಯಾವತ್ತೂ ಅವಳನ್ನು ಒಬ್ಬಳನ್ನೇ ಪೂಜೆ ಮಾಡೋದ್ರಿಂದ ನಮಗೆ ಕ್ಲೇಶಗಳು ಅಧಿಕವಾಗಿ ಹುಟ್ಟುತ್ತವೆ ಅಂತ ಗೀತಾ ತಾತ್ಪರ್ಯದಲ್ಲಿ ಕೂಡ ಆಚಾರ್ಯ ಮಧ್ವರು ನಮಗೆ ಇದನ್ನು ಹೇಳಿದ್ದಕ್ಕೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಶ್ರೀಹರಿಯ ಪೂಜೆಯಿಂದ ತೃಪ್ತಳಾಗಿ ಸಂತೋಷಿಸಿ ನಮಗೆ ತಾನೂ ಸಂತೋಷ ಹೊಂದಿ ಈ ರೀತಿ ಪೂಜೆಯನ್ನು ಮಾಡೋ ಒಂದು ಕ್ರಮವನ್ನು ಕೂಡ ನಮಗೆ ಪುರಾಣಗಳಲ್ಲಿ ತಿಳಿಸಿಕೊಡ್ತದೆ. ಮತ್ತು ನಾರಾಯಣ ಆದಿತ್ಯ ಪುರಾಣ ಅಂತರ್ಗತ ವೆಂಕಟೇಶ ಮಹಾತ್ಮೆಯಲ್ಲಿ ಕೂಡ ಮಹಾಲಕ್ಷ್ಮೀ ದೇವರು ಶ್ರೀನಿವಾಸನನ್ನು ಸದಾಕಾಲ ಶ್ರೀ ಭೂದುರ್ಗಾ ರೂಪದಿಂದನೇ ಅವಳು ಏನಂತಂದರೆ ಪೂಜೆ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಏನಂತಂದರೆ ಭಾಗವತದಲ್ಲಿ ಪ್ರತಿಯೊಂದರಲ್ಲಿ ದೇವಿ ಮಹಾತ್ಮೆಗಳಲ್ಲಿ ಇದರಲ್ಲಿ ಎಲ್ಲದರಲ್ಲಿ ಕೂಡ ಅವಳನ್ನು ಭಗವಂತನ ಒಟ್ಟಿಗೆ ನಾವು ಚಿಂತನೆ ಮಾಡಬೇಕಂತ ಮಧ್ವ ಮತದ ಸಿದ್ಧಾಂತಕ್ಕೆ ಅನುಗುಣವಾಗಿ ಆಚಾರ ತತ್ವದಲ್ಲಿ ಹರಿಯೇ ಸರ್ವೋತ್ತಮ, ಜಗತ್ತು ಪರಮ ಸತ್ಯ, ಜೀವಿಗಳೆಲ್ಲರೂ ಭಿನ್ನರು, ಇದಕ್ಕೆಲ್ಲ ಜ್ಞಾನವನ್ನು ಕೊಡುವಂಥವಳು ಲಕ್ಷ್ಮೀದೇವಿ. ಅವಳು 2ನೇ ಕಕ್ಷೆಯಲ್ಲಿ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿದ್ದು ಭಗವಂತನನ್ನು ನಮಗೆ ತೋರಿಸ್ಕೊಡುವವಳಾಗಿದ್ದಾಳೆ. ಒಂದು ಅವ್ಯಕ್ತವಾಗಿರುವ ಒಂದು ಭಗವದ್ ರೂಪವನ್ನು ತೋರಿಸ್ಲಿಕ್ಕೆ ಲಕ್ಷ್ಮೀದೇವಿ ಕಾರಣೀಭೂತಳಾಗಿದ್ದಾಳೆ ಅಂತ ಚಿಂತನೆ ಮಾಡ್ತಾ ಮುಂದಿನ ಸಾಲುಗಳನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಯಥಾಮತಿ ಯಥಾಯೋಗ್ಯತೆ ಈ 4 ನುಡಿ ನಮನಗಳನ್ನು ದುರ್ಗಾದೇವಿ ಅಂತರ್ಗತನಾದ ಲಕ್ಷ್ಮೀ ನರಸಿಂಹನಿಗೆ ಸಮರ್ಪಣೆ ಮಾಡ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.